ದಕ್ಷಯಜ್ಞವಿಭಂಜನನೆ ವಿರೂಪಾಕ್ಷ ವೈರಾಗ್ಯಧಿಪತಿ ಸಂರಕ್ಷಿಸೆಮ್ಮನು ಸರ್ವಕಾಲದಿ ಸನ್ಮುದವನಿತ್ತು. ಯಕ್ಷಪತಿ ಸಖಯಜ ಪರಿಗೆ ಸುರವೃಕ್ಷ ವೃಕಧನುಜಾರಿ ಲೋಕಾಧ್ಯಕ್ಷ ಶುಕ ದೂರ್ವಾಸ ಜೈಗಿ ಶೌವ್ಯ ಸಂತೈಸು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 12. ದಕ್ಷಯಜ್ಞ ವಿಭಂಜನನೆ ವಿರೂಪಾಕ್ಷ ವೈರಾಗ್ಯಾಧಿಪತಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಶ್ರೀ ಮಹರುದ್ರ ದೇವರನ್ನು ಸ್ತೋತ್ರ ಮಾಡುತ್ತಾರೆ. ದಕ್ಷಯಜ್ಞ ವಿಭಂಜನರಾದ ದಾಕ್ಷಾಯಿಣಿಪತಿಗಳ ಸ್ತೋತ್ರ ಮಾಡ್ತಾರೆ. ಪೂರ್ವದಲ್ಲಿ ವಿಶ್ವಸೃಜನರಾದ ಮರೀಚ್ಯಾದಿ ಋಷಿ ಮಹಾಪುಂಗವರು ಮಹಾಯಜ್ಞವನ್ನು ಮಾಡಿದರು. ಅನೇಕ ಮಹರ್ಷಿಗಳೆಲ್ಲರೂ ಅಲ್ಲಿ ಆಮಂತ್ರಿತರಾಗಿದ್ದರು. ಆ ಸಮಯದಲ್ಲಿ ದಕ್ಷ ಪ್ರಜೇಶ್ವರನು ಯಾಗಶಾಲೆಗೆ ಆಗಮಿಸಿದ. ಸೂರ್ಯಕಾಂತಿಯಂತೆ ಪ್ರಕಾಶಿಸುತ್ತಿದ್ದಂತಹ ಆ ಪ್ರಜಾಪತಿಯನ್ನು ನೋಡಿ ಸಮಸ್ತರು ಎದ್ದು ನಿಂತು ವಂದಿಸಿದರು. ಆದರೆ ಆ ಸಮಯದಲ್ಲಿ ಬ್ರಹ್ಮದೇವರು ಮತ್ತು ರುದ್ರ ಇಬ್ಬರೂ ಎದ್ದು ಮರ್ಯಾದಿಸಲಿಲ್ಲ. ದಕ್ಷನು ಬ್ರಹ್ಮದೇವರು ಉತ್ತಮ ಕಕ್ಷಾಪರ್ಣರು ಎಂದು ತಿಳಿದು ಸುಮ್ಮನಿದ್ದ. ಆದರೆ ತನ್ನ ಪುತ್ರಿ ಸತೀದೇವಿಯ ಪತಿಯಾದ ಶ್ರೀ ರುದ್ರದೇವರು ಎದ್ದು ನಮಸ್ಕರಿಸದಿದ್ದುದನ್ನು ನೋಡಿ ಬಹಳ ಕೋಪವನ್ನುಂಟು ಮಾಡಿಕೊಂಡು ಕೋಪೋದ್ರೇಕನಾಗಿದ್ದ ಶ್ರೀ ದಕ್ಷ ಪ್ರಜಾಪತೀಶ್ವರನು ತುಂಬಿದ ಸಭೆಯಲ್ಲಿ ತನ್ನ ಅಳಿಯನನ್ನು ಬಾಯಿಗೆ ಬಂದಂತೆ ಮನಸ್ವಿ ದೂಷಿಸಲಾರಂಭಿಸಿದನು. ಇಷ್ಟು ನಿಂದಿಸಿದರೂ ತಟಸ್ಥನಾಗಿದ್ದ ರುದ್ರನನ್ನು ನೋಡಿ ದಕ್ಷನ ಕೋಪ ಮಿಗಿಲಾಯಿತು. ಆ ದೇವಗಣಾಧಮನಾದ ಶಿವನು ಇಂದ್ರಾದಿ ದೇವತೆಗಳಿಂದ ಕೂಡಿ ಯಜ್ಞ ಭಾಗವನ್ನು ಹೊಂದದಿರಲಿ ಅಂತ ಶಾಪವನ್ನು ಕೊಟ್ಟ ಆ ಯಾಗಶಾಲೆಯಿಂದ ನಿರ್ಗಮಿಸಿದ. ರುದ್ರನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತಲೇ ವೈರ ಬುದ್ಧಿಯಿಂದ ದಕ್ಷ ಪ್ರಜಾಪತಿಯು ವಾಜಪೇಯ ಅನ್ನುವಂತಹ ಯಾಗವನ್ನು ಪ್ರಾರಂಭಿಸಿದ. ಸಮಸ್ತ ಬ್ರಹ್ಮರ್ಷಿಗಳನ್ನು ದೇವರ್ಷಿಗಳನ್ನು ಕರೆಸಿ ಯಜ್ಞ ದೀಕ್ಷಿತನಾದ. ಆದರೆ ಅಳಿಯನಿಗಾಗಲಿ ಪುತ್ರಿ ಸತೀದೇವಿಗಾಗಲಿ ಆಮಂತ್ರಣ ಕಳಿಸಲಿಲ್ಲ. ವಿಷಯವನ್ನು ತಿಳಿದು ಸತೀದೇವಿ ಹಠ ಮಾಡಿಕೊಂಡು ತಂದೆಯ ಯಾಗಶಾಲೆಗೆ ಬಂದು ದ್ವಾರದಲ್ಲಿ ನಿಂತಹ ಪುತ್ರಿಯನ್ನು ಲೆಕ್ಕಿಸದೆ ತಿರಸ್ಕರಿಸಿದ. ಯಜ್ಞದಲ್ಲಿ ದಕ್ಷನು ರುದ್ರ ಭಾಗವನ್ನು ಅರ್ಪಿಸಲಿಲ್ಲ. ಇದರಿಂದ ಸತಿಗೆ ತುಂಬ ಅವಮಾನ ಆಯಿತು. ಜಗದ್ವಂದ್ಯನಾದ ಶಂಕರನಿಗೆ ಆದ ಅವಮಾನವನ್ನು ಸಹಿಸಲಾಗದೆ ಯೋಗಾಗ್ನಿಯಿಂದ ತನ್ನ ದೇಹವನ್ನೇ ತ್ಯಾಗ ಮಾಡಿದಳು. ಈ ವಿಷಯ ತಿಳಿದ ರುದ್ರನ ಕೋಪ ಹೇಳತೀರ್ದು. ಕ್ಷುದ್ರರಾದ ದುರ್ಜಟಿಯಿಂದ ಒಂದು ಜಡೆಯನ್ನು ಕೂದಲನ್ನು ಕಿತ್ತು ರೋಷದಿಂದ ನೆಲಕ್ಕೆ ಅಪ್ಪಳಿಸಿದ್ರು. ಆಗ ವೀರಭದ್ರನ ಅವತಾರ ಆಯಿತು. ರುದ್ರನ ಅಪರಾವತಾರ ಆದಂತಹ ವೀರಭದ್ರನು ದಕ್ಷನ ತಲೆಯನ್ನು ಕತ್ತರಿಸಿದ. ಬ್ರಹ್ಮದೇವರ ಆದೇಶದಂತೆ ಮೇಕೆ ತಲೆಯನ್ನು ಜೋಡಿಸಿ ಯಜ್ಞ ಪರಿಸಮಾಪ್ತಿಯಾಯಿತು. ಇದರಿಂದ ಮಹಾರುದ್ರದೇವರು ದಕ್ಷ ಯಜ್ಞ ವಿಭಂಜನರು ಅಂತ ಖ್ಯಾತರಾದರು. ಎಲ್ಲ ದೇವತೆಗಳಿಗೂ 2 ಕಣ್ಣುಗಳಿದ್ದರೆ ರುದ್ರದೇವರು ತ್ರಿನೇತ್ರರು. ಫಾಲನೇತ್ರವು ಅಗ್ನಿ ಸದೃಶವಾಗಿದ್ದು ತೀಕ್ಷ್ಣವಾಗಿರುವಂಥದ್ದು. ಮುಕ್ಕಣ್ಣರಾದ ರುದ್ರದೇವರು ವಿರೂಪಾಕ್ಷರು. ವಿರೂಪ ಅಕ್ಷ ತ್ರಿನೇತ್ರಗಳು ವಿರೂಪಾಕ್ಷ. ಆದರೆ ರುದ್ರದೇವರಿಗೆ ಅದೇ ಅಲಂಕಾರ ಪ್ರಾಯ ಆಗಿದೆ. ಸ್ಮಶಾನವಾಸಿಗಳಾದ ಶಂಕರರು ವೈರಾಗ್ಯಕ್ಕೆ ಅಭಿಮಾನಿಗಳು, ಪರಮ ವೈರಾಗ್ಯಶಾಲಿಗಳು. ನಿಶ್ಚಂಚಲವಾದ ಮನಸ್ಸು ವೈರಾಗ್ಯಕ್ಕೆ ಸಾಧನಾ ವಿಶೇಷ. ಯಕ್ಷದ ಅಧಿಪತಿ ಕುಬೇರ. ಅಂತಹ ಯಕ್ಷಪತಿಗಳಾದ ಕುಬೇರ ಶ್ರೀ ರುದ್ರದೇವರ ಪರಮ ಮಿತ್ರ. ಇದರಿಂದ ಯಕ್ಷಪತಿ ಸಖರು. ರುದ್ರಾರಾಧಕರಾದ ಶಿವಭಕ್ತರು ಯಜಪರು. ಶ್ರೀ ರುದ್ರದೇವರನ್ನು ಪೂಜಿಸುವ ಭಕ್ತರ ಪಾಲಿಗೆ ಭಸ್ಮಾಂಗ ದೇವರು.
ಕಲ್ಪವೃಕ್ಷ ಸದೃಶರು. ಸ್ವರ್ಗದಲ್ಲಿರೋ ಕಲ್ಪವೃಕ್ಷ ತನ್ನನ್ನು ಭಜಿಸುವವರಿಗೆ ಸಕಲ ಕಾಮಿತಾರ್ಥಗಳನ್ನೂ ಕೊಡುವುದು. ಅದರಂತೆ ಶರ್ವನಾಮಕರು ತನ್ನ ಭಕ್ತರಿಗೆ ಸರ್ವಾಭೀಷ್ಟಪ್ರದರು. ವೃಕಾಸುರ ಅನ್ನುವಂತಹ ದೈತ್ಯ ರುದ್ರದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಅವನಿಂದ ವರಗಳನ್ನು ಪಡೆದ. ತಾನು ಯಾರ ತಲೆಯ ಮೇಲೆ ಕೈ ಇಡ್ತೀನಿಯೋ ಅವರು ಉರಿದು ಭಸ್ಮವಾಗಬೇಕು ಅನ್ನುವಂತಹ ವರವನ್ನು ಕೇಳಿ ಪಡೆದ. ಪರೀಕ್ಷಾರ್ಥವಾಗಿ ರುದ್ರದೇವರ ತಲೆಯ ಮೇಲೆಯೇ ಕೈ ಇಡಲು ಪ್ರಯತ್ನ ಮಾಡಿದಾಗ ಶ್ರೀ ವಿಷ್ಣು ಮೋಹಿನಿ ರೂಪವನ್ನು ತಾಳಿ ದೈತ್ಯನ ಕೈಯನ್ನು ಆತನ ತಲೆಯ ಮೇಲೆಯೇ ಇಡುವಂತೆ ಮೋಹಗೊಳಿಸಿದ. ಆಗ ವೃಕಾಸುರ ಬೂದಿಯಾದ. ಅವನಿಗೆ ಭಸ್ಮಾಸುರ ಅಂತ ನಾಮಾಂತರ ಆಯಿತು. ಇಂದ್ರಾದಿ ದೇವತೆಗಳಿಗೆ ಮನೋನಿಯಾಮಕರು. ನಮ್ಮ ಮನಸ್ಸನ್ನು ಶ್ರೀಹರಿಯ ಪಾದಾರವಿಂದಗಳಲ್ಲಿ ನೆಲೆಗೊಳ್ಳುವಂತೆ ಮಾಡುವ ವೈಷ್ಣವೋತ್ತಮರಾದ ಶ್ರೀ ರುದ್ರದೇವರು ಲೋಕಾಧ್ಯಕ್ಷರು. ಶ್ರೀಹರಿಯ ದ್ವಿತೀಯಾಂಗಭೂತರು. ಶ್ರೀ ವೇದವ್ಯಾಸರ ಪುತ್ರರಾಗಿ ಶುಕಾಚಾರ್ಯರು ಎಂಬ ಹೆಸರಿನಿಂದ ಅವತರಿಸಿದರು. ಆ ಶುಕಾಚಾರ್ಯರೇ ವೇದವ್ಯಾಸರಿಂದ ಭಾಗವತೋಪದೇಶ ಪಡೆದು ಭಾವಮೋಚಕ ಭಾಗವತ ಶಾಸ್ತ್ರವನ್ನು ಪರೀಕ್ಷಿದ್ರಾಜರಿಗೆ ಹೇಳಿ ಸದ್ಗತಿಗೆ ಕಾರಣರಾದವರು. ದೂರ್ವಾಸರೆಂಬ ಮುನಿಯು ರುದ್ರರ ಅವತಾರಗಳಲ್ಲಿ ಒಬ್ಬರು. ಅತ್ರಿ ಋಷಿಗಳ ಪತ್ನಿ ಅನುಸೂಯ ದೇವಿಗೆ ಒಲಿದು ತ್ರಿಮೂರ್ತಿಗಳು ಜನಿಸಿದರು. ಅವರಲ್ಲಿ ದೂರ್ವಾಸ ಅವತಾರವೇ ಶಂಕರನದು. ಜೈಗೀಶವ್ಯ ಎಂಬ ಮುನಿಪುಂಗವರ ಅವತಾರ ಶ್ರೀ ರುದ್ರದೇವರ ಅವತಾರಗಳಲ್ಲಿಯೇ ಒಂದು. ಈ ಅವತಾರದಿಂದ ಜಾಂಬುವತಿಗೆ ಉಪದೇಶ. ಅಂತಹ ರುದ್ರದೇವರು ನಮ್ಮನ್ನೆಲ್ಲ ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.